ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ. ಪರಿಚಯ ನೋಡ್ತೀವಿ. ಈ ಅಧ್ಯಾಯವು ನಮ್ಮ ದೇಶದ ಭಾರತದ ಭವ್ಯತೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಪ್ರಾಚೀನ ಕಾಲದಿಂದಲೂ ಭಾರತೀಯರು ಜಗತ್ತಿಗೆ ನೀಡಿದ ಅಪ್ರತಿಮ ಕೊಡುಗೆಗಳನ್ನು ಪರಿಚಯಿಸುತ್ತದೆ. ನಮ್ಮ ದೇಶದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹೆಮ್ಮೆ ಮತ್ತು ಭಾವನಾತ್ಮಕ ಏಕತೆಯನ್ನ ಮೂಡಿಸುವುದು ಈ ಒಂದು ಪಾಠದ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ನೋಡೋದಾದ್ರೆ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಹೆಸರಿನ ಉಗಮ. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯನರು ಸಿಂಧೂ ಬೈಲ್ನ ಜನರನ್ನ ಹಿಂದೂ ಎಂದು ಕರೆಯುತ್ತಾರೆ. ಹಾಗಾಗಿ ನಮ್ಮ ದೇಶಕ್ಕೆ ಹಿಂದೂಸ್ತಾನ ಅಂತೇಳಿ ಹೆಸರು ಬಂದಿರತಕ್ಕಂಥದ್ದು ನೋಡ್ತೀವಿ. ನಂತರ ಗ್ರೀಕರು ಇಂಡಸ್ ಅಥವಾ ಇಂಡು ಅಂತೇಳಿ ಉಚ್ಚರಿಸ್ತಾ ಬರ್ತಾರೆ. ಬ್ರಿಟಿಷರ ಪ್ರಭಾವದಿಂದ ಇಂಡಿಯಾ ಎಂಬ ಹೆಸರು ಬಂತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಪೌರಸ್ವಾದಿಗಳು ಅಂತ ಹೇಳಿ ನೋಡ್ತೀವಿ. ಭಾರತದ ಭವ್ಯತೆಯನ್ನ ಜಗತ್ತಿಗೆ ಪರಿಚಯಿಸಿದ ಯುರೋಪ್ ವಿದ್ವಾಂಸರನ್ನ ಪೌರಸ್ವಾದಿಗಳು ಎನ್ನಲಾಗುತ್ತದೆ ಅಂತ ಹೇಳಿ ನೋಡ್ತೀವಿ. ಭಾರತದ ಭವ್ಯತೆಯನ್ನ ಜಗತ್ತಿಗೆ ಪರಿಚಯಿಸಿದ ಯುರೋಪ್ ವಿದ್ವಾಂಸರನ್ನ ಪೌರಸ್ವಾದಿಗಳು ಎನ್ನಲಾಗುತ್ತದೆ ಅಂತ ಹೇಳಿ ನೋಡ್ತೀವಿ. ಪೌರಸ್ವಾದಿಗಳಲ್ಲಿ ಪ್ರಮುಖರು ಯಾರು ಅಂದ್ರೆ ಗೊತ್ತಿರಬೇಕು. ಇವರಲ್ಲಿ ವಿಲಿಯಂ ಜೋನ್ಸ್ ಅವರು. ಇವರು ಏಷಿಯಾಟಿಕ್ ಸೊಸೈಟಿಯನ್ನ ಸ್ಥಾಪಿಸುತ್ತಾರೆ ಅಂತ ಹೇಳಿ ಗೊತ್ತಿರಬೇಕು. ಈ ಒಂದು ಏಷಿಯಾಟಿಕ್ ಸೊಸೈಟಿಯ ಮೇಲೆ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1784ರಲ್ಲಿ ಭಾರತದ ಇತಿಹಾಸ ಮತ್ತು ಸಾಹಿತ್ಯ ಅಧ್ಯಯನಕ್ಕಾಗಿ ಇವರು ಯಾವ ಸೊಸೈಟಿಯನ್ನ ಸ್ಥಾಪಿಸಿದ್ರು ಅಂತ ಹೇಳಿ ಗೊತ್ತಿರಬೇಕು. ಭಾರತದ ಇತಿಹಾಸ ಮತ್ತು ಸಾಹಿತ್ಯದ ಅಧ್ಯಯನಕ್ಕಾಗಿ ಏಷಿಯಾಟಿಕ್ ಸೊಸೈಟಿಯನ್ನ ಸ್ಥಾಪಿಸಿದ್ರು ಅಂತ ಹೇಳಿ ಗೊತ್ತಿರಬೇಕು. ಭಾರತೀಯರು ಸುಮಾರು 2300 ವರ್ಷಗಳ ಹಿಂದೆ ಅಂಕಿಗಳನ್ನ ಬಳಸ್ತಿದ್ರು ಅಂತ ಹೇಳಿ ಗೊತ್ತಿರಬೇಕು. 0 ಮತ್ತು ದಶಮಾಂಶ ಪದ್ಧತಿಯನ್ನು ಜಗತ್ತಿಗೆ ನೀಡಿದವರು ಯಾರು ಅಂದ್ರೆ ಭಾರತೀಯರು. ಇದು ಬಹಳಷ್ಟು ಹೆಮ್ಮೆ ಪಡ್ತಕ್ಕಂತಹ ವಿಷಯ. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಕ್ಕೆ ಬಂದಾಗ ಆರ್ಯಭಟ ಭೂಮಿ ಹೇಗಿದೆ ಅಂದ್ರೆ ಗುಂಡಗಿದೆ, ಇದು ಸೂರ್ಯನ ಸುತ್ತ ಇದೆ ಅಂತ ಹೇಳಿ ಪೋಲೆಂಡ್ನ ಕೋರ್ಪನಿಕಸ್ ಗಿಂತ ಏನದಂದ್ರೆ ಇವರು 1000 ವರ್ಷಗಳ ಮೊದಲೇನದಾದ್ರ ತಿಳಿಸಿದ್ರು ಅಂತ ಹೇಳಿ ಗೊತ್ತಿರಬೇಕು. ಬೋಧಾಯನ ಪೈಥಾಗರಸ್ನ ಪ್ರಮೇಯವನ್ನ ಅವನಿಗಿಂತ ಮುಂಚೆಯನ್ನ ಗುರುತಿಸಿದ್ರು ಅಂತ ಹೇಳಿ ನೋಡ್ತೀವಿ. ಕಣದ ಮಹರ್ಷಿಯವರು 2000 ವರ್ಷಗಳ ಹಿಂದೆ ಅಣು ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಅಂತ ಹೇಳಿ ನೋಡ್ತೀವಿ. ಸಂಸ್ಕೃತಿಯ ಪ್ರಸಾರ. ಬೌದ್ಧ ಧರ್ಮವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತದಿಂದ ಅಫ್ಘಾನಿಸ್ತಾನ, ಚೀನಾ, ಜಪಾನ್ ಮತ್ತು ಶ್ರೀಲಂಕಾ ದೇಶಗಳಿಗೆ ಹರಡಿತು ಅಂತ ಹೇಳಿ ನೋಡ್ತೀವಿ. ಅತಿ ದೊಡ್ಡ ದೇವಾಲಯ ಎಲ್ಲಿದೆ ಅಂದ್ರೆ ಗೊತ್ತಿರಬೇಕು. ಕಾಂಬೋಡಿಯಾದಲ್ಲಿರ್ತಕ್ಕಂತಹ ಅಂಕೋರ್ ವಾಟ್ ಭವ್ಯ ಹಿಂದೂ ದೇವಾಲಯವಾಗಿದೆ ಅಂತ ಹೇಳಿ ನೋಡ್ತೀವಿ. ವಿಶ್ವದ ದೊಡ್ಡ ಬೌದ್ಧಾಲಯ ಎಲ್ಲಿ ಬರ್ತದಂದ್ರ ಜಾವಾದಲ್ಲಿರುವ ಪೋರ್ಬಂದೂರ್ ಬೃಹತ್ ಬೌದ್ಧ ದೇವಾಲಯವಾಗಿದೆ ಅಂತ ಹೇಳಿ ಗೊತ್ತಿರಬೇಕು. ಯುನೆಸ್ಕೋ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಅಂಕೋರ್ ವಾಟ್ ಮತ್ತು ಪೋರ್ಬಂದೂರ್ ಎರಡು ಏನದಂದ್ರ ವಿಶ್ವ ಪಾರಂಪರ್ಯ ತಾಣಗಳ ಪಟ್ಟಿಗೆ ಸೇರಿವೆ ಅಂತ ಹೇಳಿ ಗೊತ್ತಿರಬೇಕು. ಭಗವದ್ಗೀತೆಯು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದವಾದ ಅಥವಾ ತರ್ಜುಮೆಯಾದ ಮೊದಲ ಕೃತಿಯಾಗಿದೆ ಅಂತ ಹೇಳಿ ಗೊತ್ತಿರಬೇಕು. ಪ್ರಮುಖ ಪದಗಳನ್ನ ನೋಡೋದಾದ್ರೆ, ಅರ್ಥವನ್ನು ನೋಡೋದಾದ್ರೆ, ಪೌರಸ್ವಾದಿಗಳು ಅಂದ್ರೆ ಪೂರ್ವ ದೇಶಗಳ, ವಿಶೇಷವಾಗಿ ಭಾರತದ ಇತಿಹಾಸ, ಭಾಷೆ, ಸಂಸ್ಕೃತಿಯನ್ನ ಅಭ್ಯಾಸ ಮಾಡುವ ಪಾಶ್ಚಾತ್ಯ ವಿದ್ವಾಂಸರನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಪೌರಸ್ವಾದಿಗಳು ಅಂತ ಹೇಳಿ ಕರೀತಕ್ಕಂಥದ್ದು. ಈಗಾಗಲೇ ಇದರ ಬಗ್ಗೆ ನಾವು ನೋಡಿದ್ದೇವೆ. ಅಹಿಂಸೆ ಅಂದ್ರೆ ಏನು ಅಂತೇಳಿ ನೋಡೋದಾದ್ರೆ, ಯಾವುದೇ ಜೀವಿಗೆ ಮನಸ್ಸು, ಮಾತು ಅಥವಾ ಕ್ರಿಯೆಯಿಂದ ನೋವು ಉಂಟು ಮಾಡದಿರ್ತಕ್ಕಂಥದ್ದು. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಭಾವನೆ. ಅದೇ ರೀತಿಯಾಗಿ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ನೋಡೋದಾದ್ರೆ, ವಿಲಿಯಂ ಜೋನ್ಸ್ ಅವರು ಕಾಳಿದಾಸನ ಶಾಕುಂತಲ ನಾಟಕವನ್ನ ಇಂಗ್ಲಿಷ್ಗೆ ಅನುವಾದಿಸಿದ್ರು ಅಂತೇಳಿ ನೋಡ್ತೀವಿ. ಭಾರತೀಯರು ನಾವಿಕರಿಗಾಗಿ ಉಜ್ಜಯಿನಿಯಲ್ಲಿ ಮೊದಲ ರೇಖಾಂಶ ನಕ್ಷೆಯನ್ನ ಸಿದ್ಧಪಡಿಸಿದ್ರು ಅಂತೇಳಿ ನೋಡ್ತೀವಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನಪಿನಲ್ಲಿರ್ಬೇಕು. ಗುಜರಾತಿನ ಸೂರತ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಪ್ರಾಚೀನ ಕಾಲದಲ್ಲಿ ವಿಶ್ವದ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿತ್ತು ಅಂತ ಹೇಳಿ ಗೊತ್ತಿರಬೇಕು. ಜನನಿ ಜನ್ಮಭೂಮಿ ಸ್ವರ್ಗದಪ್ಪಿ ಗರಿಯಸಿ ಅಂತ ಹೇಳಿ ನೋಡ್ತೇವೆ. ಅಂದ್ರೆ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿ.
ಗೊತ್ತಿರಬೇಕು. ಅಹಿಂಸಾ ತತ್ವವನ್ನ ಜಗತ್ತಿಗೆ ಸಾರಿದ ಶ್ರೇಷ್ಠರು ಯಾರು ಅಂದ್ರೆ ನಾವು ಭಾರತೀಯರು ಅಂತ ಹೇಳಿ ಹೆಮ್ಮೆ ಪಡಬೇಕು. ಭಾರತವು ಸರ್ವಧರ್ಮ ಸಮಾನತೆ ಮತ್ತು ಸಹಿಷ್ಣುತೆಗೆ ಹೆಸರಾದ ದೇಶ ಅಂತ ಹೇಳಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪರ್ಷಿಯನರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಿಂಧು ನದಿ ಬಯಲಿನ ಜನರನ್ನ ಹಿಂದೂ ಅಂತ ಹೇಳಿ ಕರೆದ್ರು ಅಂತ ಹೇಳಿ ಗೊತ್ತಿರಬೇಕು. ಸರ್ ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಏಸಿಯಾಟಿಕ್ ಸೊಸೈಟಿಯನ್ನ ಸ್ಥಾಪಿಸಿದ್ರು ಅಂತ ಹೇಳಿ ನೆನಪಿನಲ್ಲಿ ಇಟ್ಕೋಬೇಕು. ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದಗೊಂಡ ಮೊದಲ ಕೃತಿ ಯಾವುದು ಅಂದ್ರೆ ಭಗವದ್ಗೀತೆ. 0 ಮತ್ತು ದಶಮಾಂಶ ಪದ್ಧತಿ ಯಾರ ಕೊಡುಗೆ ಅಂತ ಹೇಳಿ ಗೊತ್ತಿರಬೇಕು. ಭಾರತೀಯರ ಕೊಡುಗೆ ಅಂತ ಹೇಳಿ ಗೊತ್ತಿರಬೇಕು. ಆರ್ಯಭಟರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭೂಮಿಯ ಚಲನೆಯ ಬಗ್ಗೆ ತಿಳಿಸಿದವರಲ್ಲಿ ಮೊದಲಿಗರು ಅಂತ ಹೇಳಿ ಗೊತ್ತಿರಬೇಕು. ಕಣಾದ ಮಹರ್ಷಿಗಳು ಅಣು ಸಿದ್ಧಾಂತದ ಪಿತಾಮಹ ಅಂತ ಹೇಳಿ ಗೊತ್ತಿರಬೇಕು. ಭಾರತೀಯರು ನೌಕಾ ನಿರ್ಮಾಣದ ಕಲೆಯಲ್ಲಿ ಪ್ರಾವೀಣ್ಯರಾಗಿದ್ರು ಅಂತ ಹೇಳಿ ಗೊತ್ತಿರಬೇಕು. ಅದೇ ರೀತಿಯಾಗಿ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂತಹ ಬಾಮಿಯಾನದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಶ್ವದ ಅತಿ ಎತ್ತರದ ಬುದ್ಧನ ಪ್ರತಿಮೆ ಇತ್ತು ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಅಂಕೋರ್ ವಾಟ್ ಮತ್ತು ಬೋರ್ಬಂದೂರು ವಿಶ್ವ ಪ್ರಸಿದ್ಧ ವಾಸ್ತುಶಿಲ್ಪಗಳು ಅಂತ ಹೇಳಿ ನೋಡ್ತೀವಿ. ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಆಗ್ನೇಯ ಏಷ್ಯಾದಲ್ಲಿ ಇಂದಿಗೂ ಜೀವಂತವಾಗಿರ್ತಕ್ಕಂಥ ಕಥೆಗಳಾಗಿರ್ತಕ್ಕಂಥ ನೋಡ್ತೀವಿ. ಆಚಾರ್ಯ ದೇವೋಭವ ಎಂಬುದು ಭಾರತೀಯ ಶಿಕ್ಷಣದ ಉದಾತ್ತ ಮೌಲ್ಯ ಅಂತ ಹೇಳಿ ಗೊತ್ತಿರಬೇಕು. ಗಾಂಧೀಜಿಯವರು ಅಹಿಂಸೆಯನ್ನ ಸ್ವಾತಂತ್ರ್ಯದ ಪ್ರಬಲ ಅಸ್ತ್ರವನ್ನಾಗಿ ಬಳಸಿದ್ರು ಅಂತ ಹೇಳಿ ಗೊತ್ತಿರಬೇಕು. ಅದೇ ರೀತಿಯಾಗಿ ವಸುದೈವ ಕುಟುಂಬಕಂ ಎಂಬುದು ಭಾರತೀಯರು ವಿಶ್ವವ್ಯಾಪ್ತಿ ಚಿಂತನೆ ಅಂತ ಹೇಳಿ ಗೊತ್ತಿರಬೇಕು. ಇದಿಷ್ಟು ಈ ಒಂದು ಚಾಪ್ಟರ್ನ ಪ್ರಮುಖ ಅಂಶಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ಚಾಪ್ಟರ್ ನೋಡೋಣ.